ಇರುವಂಥದ್ದು. ಇನ್ನೊಂದು ಗೋಲ್ಡನ್ ಥಾಟ್ ಇದೆ ಸರ್, ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಯಾವಾಗಿದ್ರೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಸರ್. ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಪಾಸಿಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಮಾಡ್ಕೊತ ಹೋದರೆ ಜೀವನ ನೆಗೆಟಿವ್ನೇ ಆಗ್ತದೆ. ನೀವೇನು ಥಿಂಕ್ ಮಾಡ್ತೀರಿ ಅದೇ ಆಗ್ತದೆ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನಾ ಇದನ್ನು ಮಾಡತ್ತೀನಿ ಅಂತಂದರೆ ಮಾಡೇ ಬಿಡ್ತೀರಿ, ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅದು ಆಗೋದೂ ಇಲ್ಲ. ಓಕೆ, ಸೊ ಅದಕ್ಕೆ ಗಾಂಧೀಜಿಯವ್ರು ಹೇಳಿದ್ದಾರೆ, ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನೀವೇನು ಥಿಂಕ್ ಮಾಡ್ತೀರಿ ಅದನ್ನೇ ಆಗ್ತೀರಿ. ಅದಕ್ಕೆ ಒಳ್ಳೆಯದನ್ನು ಥಿಂಕ್ ಮಾಡ್ಬೇಕಂತ. ಓಕೆ, ನಾವು ಯಾವಾಗಿದ್ರೂ ಪಾಸಿಟಿವ್ ಆಗಿರ್ಬೇಕು. ಅದಕ್ಕೆ ಸ್ಟೇಯಿಂಗ್ ಪಾಸಿಟಿವ್ ಈಸ್ ಆಲ್ಸೋ ಅ ಸ್ಕಿಲ್. ಯಾಕಂದ್ರೆ ಇವತ್ತು ದುನಿಯಾದಾಗ ಬರೀ ಸ್ಟ್ರೆಸ್ಸು, ವರೀಸು, ಬರೀ ಟೆನ್ಷನ್ನು, ದ್ವೇಷ ಇಂಥದ್ರಾಗೂ ನಾವು ಪಾಸಿಟಿವ್ ಆಗಿರ್ತೀವಿ ಅಂದರೆ ನಮ್ಮನ್ನು ನಾವು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಜಗತ್ತಿನಾಗ ಇರಬೇಕು, ಜನರ ನಡುವನೇ ಇರಬೇಕು. ಬೌದ್ಧಿಕವಾಗಿ ಇವ್ರ ಜೊತೆ ಇರಬಾರ್ದು. ನಾವು ಬೌದ್ಧಿಕವಾಗಿ ಹೈ ಲೆವೆಲ್ನಾಗ ಇರಬೇಕು. ಓಕೆ, ಭೌತಿಕವಾಗಿ ದೈಹಿಕವಾಗಿ ನಾವು ಎಲ್ಲರ ನಡುವೆ ಇರ್ತೀವಿ, ಆದರೆ ಬೌದ್ಧಿಕವಾಗಿ ಸರ್ ಇವ್ರನ್ನ ಬಿಟ್ಟು ಭಾಳ ದೂರ ಹೋಗಿರ್ಬೇಕು. ನಮ್ಮ ಥಿಂಕಿಂಗ್, ಇವ್ರು ಏನು ನೆಗೆಟಿವ್ ಮಾತಾಡಲಿ, ಅಡ್ಡಗಾಲ ಹಾಕಲಿ, ಅವ್ನು ಯಾವನೂ ನಾವು ಕೇರ್ ಮಾಡಲಾರ್ದೇ ಇರೋ ಲೆವೆಲ್ಗೆ ನಾವು ರೀಚ್ ಆಗಬೇಕು. ಅದು ಒಂದು ಸ್ಕಿಲ್ ಅದು. ಯಾಕಂದ್ರೆ ಇವತ್ತು ದುನಿಯಾ ಬರೀ ನೆಗೆಟಿವ್ ಇದೆ ಸರ್. ಓಕೆ, ಬರೀ ನೆಗೆಟಿವ್ ಇದೆ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರು ಒಂದು ಮಾತು ಹೇಳಿದಾರಲ್ಲ, ಒಬ್ಬ ಹುಡುಗ ಬಂದು ಸ್ವಾಮೀಜಿಯವ್ರನ್ನ ಕೇಳ್ರಂತೆ, ಸ್ವಾಮೀಜಿಯವರೇ ನಿಮ್ಮ ಬಟ್ಟೆ ಯಾಕೋ ಇಲ್ಲೊಂದು ಸ್ವಲ್ಪ ಹರಿದೈತಲ್ಲ, ಇದನ್ನ ಯಾಕೆ ಹಾಕ್ಕೊಂಡಿದ್ದೀರಿ ಅಂತ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವ್ರು ಹೇಳಿದ್ರಂತೆ, ಇಡೀ ಬಟ್ಟೆ ಒಳಗಡೆ ಒಂದು ಕಡೆ ಒಂದು ನೀಟ್ ಹರಿದೈತಿ, ನಿನ್ನ ಕಣ್ಣು ಅಲ್ಲೇ ಯಾಕೆ ಹೊಂಟೈತೋ, ಇಡೀ ಬಟ್ಟೆ ಚೆನ್ನಾಗೈತಲ್ಲ ಅದನ್ನು ನೋಡಲ್ಲ, ಪಾಸಿಟಿವ್ ಇದ್ದಿದ್ದನ್ನು ನೋಡಲ್ಲ, ಹರಿದಿದ್ದನ್ನ ಯಾಕೆ ನೋಡಕತ್ತಿದ್ದೀನಿ ಅಂತ. ಓಕೆ, ನಮ್ಮ ಹಲ್ಲುಗಳಿರ್ತಾವೆ ಬಾಯಿ ಒಳಗಡೆ 32 ಎಷ್ಟೋ ಹಲ್ಲು ಇರ್ತವೆ. ಅದ್ರಾಗ ಒಂದು ಹಲ್ಲು ಒಂದು ನೀಟ್ ಪ್ರಾಬ್ಲಮ್ ಆಗಿತ್ತಂದ್ರೆ ನಮ್ಮ ನಾಲಿಗೆ ಬರೀ ಅಲ್ಲೇ ಹೋಗ್ತಿರ್ತೈತೆ. ಎಲ್ಲಿ ಹೋಲ್ ಆಗಿರ್ತೈತೆ ಅಲ್ಲೇ ಹೋಗ್ತದೆ ಸರ್, ಬೇರೆ ಎಲ್ಲೂ ಹೋಗೋದಿಲ್ಲ. ಅಂದ್ರೆ ನೆಗೆಟಿವಿಟಿ ಕಡೆ ನಮ್ದು ಅಟ್ರಾಕ್ಷನ್ ಜಾಸ್ತಿ ಇರ್ತೈತೆ ಯಾವಾಗಿದ್ದು. ಸೊ ಅದಕ್ಕೆ ಪಾಸಿಟಿವ್ ಆಗಿರೋದು, ನೆಗೆಟಿವ್ ದುನಿಯಾದಾಗ ಪಾಸಿಟಿವ್ ಆಗಿರೋದು ಒಂದು ಸ್ಕಿಲ್. ಅದು ಎಲ್ಲರಿಗೂ ಬರೋದಿಲ್ಲ. ಓಕೆ, ಬೇಕಾದವ್ರು ಬೇಕಾದ್ ಮಾಡ್ಕೊಳ್ಳಿ. ಬೌದ್ಧಿಕವಾಗಿ ನೀವು ಎಲ್ಲರಿಗಿಂತ ಹೈ ಲೆವೆಲ್ನಾಗ ಹೋಗ್ಬಿಡ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಇರುವಂಥ. ಇನ್ನೊಂದು ಗೋಲ್ಡನ್ ಥಾಟ್ ಇದೆ ಸರ್, ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಯಾವಾಗಿದ್ರೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಸರ್. ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಪಾಸಿಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಮಾಡ್ಕೊತ ಹೋದರೆ ಜೀವನ ನೆಗೆಟಿವ್ನೇ ಆಗ್ತದೆ. ನೀವೇನು ಥಿಂಕ್ ಮಾಡ್ತೀರಿ ಅದೇ ಆಗ್ತದೆ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನಾ ಇದನ್ನು ಮಾಡತ್ತೀನಿ ಅಂತಂದರೆ ಮಾಡೇ ಬಿಡ್ತೀರಿ, ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅದು ಆಗೋದೂ ಇಲ್ಲ. ಓಕೆ, ಸೊ ಅದಕ್ಕೆ ಗಾಂಧೀಜಿಯವ್ರು ಹೇಳಿದ್ದಾರೆ, ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನೀವೇನು ಥಿಂಕ್ ಮಾಡ್ತೀರಿ ಅದನ್ನೇ ಆಗ್ತೀರಿ. ಅದಕ್ಕೆ ಒಳ್ಳೆಯದನ್ನು ಥಿಂಕ್ ಮಾಡ್ಬೇಕಂತ. ಓಕೆ, ನಾವು ಯಾವಾಗಿದ್ರೂ ಪಾಸಿಟಿವ್ ಆಗಿರ್ಬೇಕು. ಅದಕ್ಕೆ ಸ್ಟೇಯಿಂಗ್ ಪಾಸಿಟಿವ್ ಈಸ್ ಆಲ್ಸೋ ಅ ಸ್ಕಿಲ್. ಯಾಕಂದ್ರೆ ಇವತ್ತು ದುನಿಯಾದಾಗ ಬರೀ ಸ್ಟ್ರೆಸ್ಸು, ವರೀಸು, ಬರೀ ಟೆನ್ಷನ್ನು, ದ್ವೇಷ ಇಂಥದ್ರಾಗೂ ನಾವು ಪಾಸಿಟಿವ್ ಆಗಿರ್ತೀವಿ ಅಂದರೆ ನಮ್ಮನ್ನು ನಾವು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಜಗತ್ತಿನಾಗ ಇರಬೇಕು, ಜನರ ನಡುವನೇ ಇರಬೇಕು. ಬೌದ್ಧಿಕವಾಗಿ ಇವ್ರ ಜೊತೆ ಇರಬಾರ್ದು. ನಾವು ಬೌದ್ಧಿಕವಾಗಿ ಹೈ ಲೆವೆಲ್ನಾಗ ಇರಬೇಕು. ಓಕೆ, ಭೌತಿಕವಾಗಿ ದೈಹಿಕವಾಗಿ ನಾವು ಎಲ್ಲರ ನಡುವೆ ಇರ್ತೀವಿ, ಆದರೆ ಬೌದ್ಧಿಕವಾಗಿ ಸರ್ ಇವ್ರನ್ನ ಬಿಟ್ಟು ಭಾಳ ದೂರ ಹೋಗಿರ್ಬೇಕು. ನಮ್ಮ ಥಿಂಕಿಂಗ್, ಇವ್ರು ಏನು ನೆಗೆಟಿವ್ ಮಾತಾಡಲಿ, ಅಡ್ಡಗಾಲ ಹಾಕಲಿ, ಅವ್ನು ಯಾವನೂ ನಾವು ಕೇರ್ ಮಾಡಲಾರ್ದೇ ಇರೋ ಲೆವೆಲ್ಗೆ ನಾವು ರೀಚ್ ಆಗಬೇಕು. ಅದು ಒಂದು ಸ್ಕಿಲ್ ಅದು. ಯಾಕಂದ್ರೆ ಇವತ್ತು ದುನಿಯಾ ಬರೀ ನೆಗೆಟಿವ್ ಇದೆ ಸರ್. ಓಕೆ, ಬರೀ ನೆಗೆಟಿವ್ ಇದೆ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವ್ರು ಒಂದು ಮಾತು ಹೇಳಿದಾರಲ್ಲ, ಒಬ್ಬ ಹುಡುಗ ಬಂದು ಸ್ವಾಮೀಜಿಯವ್ರನ್ನ ಕೇಳ್ರಂತೆ, ಸ್ವಾಮೀಜಿಯವರೇ ನಿಮ್ಮ ಬಟ್ಟೆ ಯಾಕೋ ಇಲ್ಲೊಂದು ಸ್ವಲ್ಪ ಹರಿದೈತಲ್ಲ, ಇದನ್ನ ಯಾಕೆ ಹಾಕ್ಕೊಂಡಿದ್ದೀರಿ ಅಂತ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವ್ರು ಹೇಳಿದ್ರಂತೆ, ಇಡೀ ಬಟ್ಟೆ ಒಳಗಡೆ ಒಂದು ಕಡೆ ಒಂದು ನೀಟ್ ಹರಿದೈತಿ, ನಿನ್ನ ಕಣ್ಣು ಅಲ್ಲೇ ಯಾಕೆ ಹೊಂಟೈತೋ, ಇಡೀ ಬಟ್ಟೆ ಚೆನ್ನಾಗೈತಲ್ಲ ಅದನ್ನು ನೋಡಲ್ಲ, ಪಾಸಿಟಿವ್ ಇದ್ದಿದ್ದನ್ನು ನೋಡಲ್ಲ, ಹರಿದಿದ್ದನ್ನ ಯಾಕೆ ನೋಡಕತ್ತಿದ್ದೀನಿ ಅಂತ. ಓಕೆ, ನಮ್ಮ ಹಲ್ಲುಗಳಿರ್ತಾವೆ ಬಾಯಿ ಒಳಗಡೆ 32 ಎಷ್ಟೋ ಹಲ್ಲು ಇರ್ತವೆ. ಅದ್ರಾಗ ಒಂದು ಹಲ್ಲು ಒಂದು ನೀಟ್ ಪ್ರಾಬ್ಲಮ್ ಆಗಿತ್ತಂದ್ರೆ ನಮ್ಮ ನಾಲಿಗೆ ಬರೀ ಅಲ್ಲೇ ಹೋಗ್ತಿರ್ತೈತೆ. ಎಲ್ಲಿ ಹೋಲ್ ಆಗಿರ್ತೈತೆ ಅಲ್ಲೇ ಹೋಗ್ತದೆ ಸರ್, ಬೇರೆ ಎಲ್ಲೂ ಹೋಗೋದಿಲ್ಲ. ಅಂದ್ರೆ ನೆಗೆಟಿವಿಟಿ ಕಡೆ ನಮ್ದು ಅಟ್ರಾಕ್ಷನ್ ಜಾಸ್ತಿ ಇರ್ತೈತೆ ಯಾವಾಗಿದ್ದರೂ. ಸೊ ಅದಕ್ಕೆ ಪಾಸಿಟಿವ್ ಆಗಿರೋದು, ನೆಗೆಟಿವ್ ದುನಿಯಾದಾಗ ಪಾಸಿಟಿವ್ ಆಗಿರೋದು ಒಂದು ಸ್ಕಿಲ್. ಅದು ಎಲ್ಲರಿಗೂ ಬರೋದಿಲ್ಲ. ಓಕೆ, ಬೇಕಾದವ್ರು ಬೇಕಾದ್ ಮಾಡ್ಕೊಳ್ಳಿ. ಬೌದ್ಧಿಕವಾಗಿ ನೀವು ಎಲ್ಲರಿಗಿಂತ ಹೈ ಲೆವೆಲ್ನಾಗ ಹೋಗ್ಬಿಡ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಇರುವಂಥದ್ದು. ಇನ್ನೊಂದು ಗೋಲ್ಡನ್ ಥಾಟ್ ಇದೆ ಸರ್, ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಯಾವಾಗಿದ್ರೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಸರ್. ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಪಾಸಿಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಮಾಡ್ಕೊತ ಹೋದರೆ ಜೀವನ ನೆಗೆಟಿವ್ನೇ ಆಗ್ತದೆ. ನೀವೇನು ಥಿಂಕ್ ಮಾಡ್ತೀರಿ ಅದೇ ಆಗ್ತದೆ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನಾ ಇದನ್ನು ಮಾಡತ್ತೀನಿ ಅಂತಂದರೆ ಮಾಡೇ ಬಿಡ್ತೀರಿ, ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅದು ಆಗೋದೂ ಇಲ್ಲ. ಓಕೆ, ಸೊ ಅದಕ್ಕೆ ಗಾಂಧೀಜಿಯವ್ರು ಹೇಳಿದ್ದಾರೆ, ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್. ನೀವೇನು ಥಿಂಕ್ ಮಾಡ್ತೀರಿ ಅದನ್ನೇ ಆಗ್ತೀರಿ. ಅದಕ್ಕೆ ಒಳ್ಳೆಯದನ್ನು ಥಿಂಕ್